ನಮಸ್ಕಾರ. ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ತಾ ಇದ್ದೀರಾ, ಬೆಂಬಲ ಕೊಡ್ತಾ ಇದ್ದೀರಾ, ಸಂತೋಷ. ಆ ಬೆಂಬಲ ಮುಂದುವರಿಲಿ. ಯಾವುದು ನಿಮ್ಗೆ ಇಷ್ಟವಾಗುತ್ತೋ ಆ ಒಂದು ವಿಡಿಯೋಗಳನ್ನು ತಾವು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಂದಿನಂತೆ ಮಾಮೂಲಿನಂತೆ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಒಂದು ಬದಲಾವಣೆ ಇರಲಿ ಅನ್ನೋ ಕಾರಣಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿದೆ 1988, ಅದರ ಮುಖ್ಯಾಂಶಗಳನ್ನು ಕೆಲವು ಹೇಳ್ತೀನಿ ಅಷ್ಟೇ. ನೀವು ತಿಳ್ಕೊಬೇಕಾಗಿದೆ, ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಲಂಚ ತಗೊಳ್ಳೋದು ಮತ್ತು ಲಂಚ ಕೊಡೋದು ಎರಡೂ ಕೂಡ ಅಪರಾಧ. ಗೊತ್ತಾಯ್ತಾ? ಈಗ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಪಬ್ಲಿಕ್ ಸರ್ವೆಂಟ್ಗಳಿಗೆ. ಈ ಪಬ್ಲಿಕ್ ಸರ್ವೆಂಟ್ ಅಂದರೆ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ, ಮೊದಲಿಂದ ಅರ್ಥ ಸರ್ಕಾರಿ ನೌಕರ ಅಂತ ಬಂದುಬಿಟ್ಟಿದೆ. ಪಬ್ಲಿಕ್ ಸರ್ವೆಂಟ್ ಅಂತ ಡಿಕ್ಷನರಿ ತೆಗೆದು ನೋಡಿ ಸರ್ಕಾರಿ ನೌಕರ ಅಂತ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಈಗ ಮೊದಲು ಏನಿತ್ತು, ಪಬ್ಲಿಕ್ ಸರ್ವೆಂಟ್ ಅಂದರೆ ಬಹಳ ನಿಯಮಿತ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ವಿ, ರಿಜಿಡ್ಡಾಗಿ ಸರ್ಕಾರಿ ನೌಕರ ಅಂತಿತ್ತು. ಈಗೇನಾಗಿದೆ, ಈ ಸರ್ಕಾರಿ ನೌಕರ ಅನ್ನುವಂಥ ವ್ಯಾಖ್ಯಾನ ಬಹಳ ವಿಶಾಲವಾಗಿದೆ, ತುಂಬ ಸಡಿಲವಾಗಿದೆ. ಅದನ್ನು ಸುಪ್ರೀಂ ಕೋರ್ಟ್ನವರು, ಹೈಕೋರ್ಟ್ನವರು ಆಗಿಂದಾಗೆ ತಮ್ಮ ಬೇರೆ ಬೇರೆ ಡಿಸಿಷನ್ ಮೂಲಕ ಅದನ್ನು ಬೇರೆ ಬೇರೆ ಸಂಸ್ಥೆಗಳಿಗೂ ಅನ್ವಯ ಆಗುವಂತೆ ಡಿಸಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಕೇಂದ್ರ ಮತ್ತು ಸರ್ಕಾರದ ಯಾರು ಎಂಪ್ಲಾಯೀಸು ಮತ್ತು ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆ ಏನಿದೆ, PSUs ಅಂತೀವಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, HAL, BEL ಅಂತಿದೆ, ಆ ಥರ ಒಂದು ಸಂಸ್ಥೆಗಳ ಇದು ಎಂಪ್ಲಾಯೀಸು, ಮತ್ತು ನ್ಯಾಷನಲೈಸ್ ಬ್ಯಾಂಕ್ಸು, ಮತ್ತು ಮೊನ್ನೆ ಒಂದು ಡಿಸಿಷನ್ ಮತ್ತು ಸುಪ್ರೀಂ ಕೋರ್ಟ್ದು ಪ್ರೈವೇಟ್ ಬ್ಯಾಂಕ್ಸ್ ಎಂಪ್ಲಾಯೀಸು, ಮತ್ತು ಇನ್ನೂ ಬಹಳ ಸೂಕ್ಷ್ಮವಾಗಿ, ವಿವರವಾಗಿ ಮತ್ತು ಇನ್ನೂ ಬಹಳ ಜನರಲಾಗಿ ತಿಳ್ಕೋಬೇಕು ಅಂತಾದರೆ, ಯಾವುದೇ ಸಂಸ್ಥೆ ಇರಲಿ, ಯಾವುದೇ ಆರ್ಗನೈಸೇಷನ್ ಇರಲಿ, ಅಲ್ಲಿ ಯಾರೇ ಎಂಪ್ಲಾಯ್ ಇದ್ದರೂ ಆ ಸಂಸ್ಥೆಗೆ ಸರ್ಕಾರದಿಂದ ಅನುದಾನ ಬರ್ತಾಯಿದ್ರೆ, ಸರ್ಕಾರದಿಂದ ಸಬ್ಸಿಡಿ ಬರ್ತಾಯಿದ್ರೆ, ಅದು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಅವರು ತಗೊಳ್ತಾ ಇದ್ದರೆ, ಅದು ಅಲ್ಲಿರ್ತಕ್ಕಂಥ ನೌಕರರೆಲ್ಲ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ. ಇನ್ನೂ ಬಹಳ ವಿವರವಾಗಿ ಹೇಳಬೇಕು, ಇನ್ನೂ ಭಾಳ ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಒಬ್ಬ ವಕೀಲರು, ಖಾಸಗಿ ವಕೀಲರು ಯಾವುದೋ ಒಂದು ಸಂಸ್ಥೆ ಪರವಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಎಂಗೇಜ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಆಗ ಅದು ಯಾವುದೋ ಸರ್ಕಾರಿ ಸಂಸ್ಥೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ಫೀಸು, ಸಂಭಾವನೆ ಸರ್ಕಾರ ಕೊಡುತ್ತೆ. ಆಗ ಅವರು ಮಾಡುವ ಕರ್ತವ್ಯ ಏನಿದೆ, ಆ ಕರ್ತವ್ಯ ಫ್ರೇಮ್ವರ್ಕು ಸರ್ಕಾರಿ ನೌಕರ ಅನ್ನುವಂಥ ಡೆಫಿನೇಷನ್ ವ್ಯಾಪ್ತಿಗೆ ಅವ್ರನ್ನ ತಂದುಬಿಡುತ್ತೆ. ಆಗ ಅವರು ತಮಗೆ ಬರುವಂಥ ಫೀಸ್ಗಿಂತ ಜಾಸ್ತಿ ತೊಗೊಂಡ್ಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ವ್ಯಾಪ್ತಿಗೆ ಬಂದುಬಿಡ್ತಾರೆ. ಸೊ ಅದರಿಂದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ವ್ಯಾಪ್ತಿ ವಿಶಾಲವಾಗಿದೆ. ಪಬ್ಲಿಕ್ ಸರ್ವೆಂಟ್ ಅನ್ನುವಂಥ ಶಬ್ದದ ವ್ಯಾಪ್ತಿಗೆ ಬಹಳಷ್ಟು ಎಂಪ್ಲಾಯೀಸ್ ಬಂದುಬಿಟ್ಟಿದ್ದಾರೆ. ಇದು ನಿಮಗೆ ಜ್ಞಾಪಕ ಇರಲಿ, ನೆನಪಿರಲಿ. ಆಯಿತಾ? ಮುಂದಕ್ಕೆ ಹೋಗೋಣ. ಈಗ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ನಮಗೆ 2 ಥರದ ಒಂದು ಅಪರಾಧನ ಅಲ್ಲಿ ಗುರುತಿಸಿದ್ದಾರೆ. ಒಂದು ಸೆಕ್ಷನ್ 7ರಲ್ಲಿ, ಇನ್ನೊಂದು ಸೆಕ್ಷನ್ 13ರಲ್ಲಿ. ಸೆಕ್ಷನ್ 7ರಲ್ಲಿ ಹೇಳ್ತೀನಿ ನಾನು, ಏನಂದರೆ ಯಾರೇ ಆದರೂ ಸರ್ಕಾರಿ ನೌಕರ, ನಾನು ಸಾರ್ವಜನಿಕ ನೌಕರ ಅಂತ ಹೇಳ್ಬಿಡ್ತೀನಿ, ಸರ್ಕಾರಿ ನೌಕರ ಅನ್ನೋದು ಬೇಡ ಅನಿಸುತ್ತೆ, ಸಾರ್ವಜನಿಕ ನೌಕರ, ಗೊತ್ತಾಯ್ತಾ? ಆತ ತಾನು ಮಾಡಿಕೊಡುವ ಕೆಲಸಕ್ಕೆ, ತನ್ನ ಕರ್ತವ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸಕ್ಕೆ ಇಲ್ಲೀಗಲ್ಲಾಗಿ ಇಲ್ಲೀಗಲ್ ಗ್ರಾಟಿಫಿಕೇಷನ್ ಅಂತಾರೆ, ಆ ಹಣವನ್ನು ಪಡೆದುಕೊಂಡ್ರೆ, ಅಥವಾ ಪಡ್ಕೊಳ್ಳದೆ ಕೆಲಸ ಮಾಡಿಕೊಡೋದಿಲ್ಲ ಅಂತ ಹೇಳಿದರೆ, ಡಿಮಾಂಡ್ ಮಾಡಿದರೆ, ಅಥವಾ ಈಗ ಸ್ವಲ್ಪ ತೊಗೊಂಡು ಕೆಲಸ ಆದ ತಕ್ಷಣ ಮತ್ತೊಂದು ಸ್ವಲ್ಪ ಕೊಡಿ ಅಂತ ಹೇಳಿದರೆ ಕಂತನ್ನು ತೊಗೊಂಡ್ರೆ, ಇದು ಲಂಚ ತೆಗೆದುಕೊಂಡ ಹಾಗಾಗುತ್ತದೆ. ಗೊತ್ತಾಯ್ತಾ? ಯಾರೇ ಆದರೂ ಹಣವನ್ನು ತೆಗೆದುಕೊಂಡ್ರೆ, ಹಣಕ್ಕೆ ಬೇಡಿಕೆ ಇಟ್ಟರೆ, ಮತ್ತು ಹಣವನ್ನು ಈ ಥರ ಲಂಚವನ್ನು ಪಡೆದುಕೊಳ್ಳಲು ಪ್ರಯತ್ನ ಪಟ್ಟರೂ ಸಹ ಅದು ಲಂಚವಾಗುತ್ತೆ. ಜ್ಞಾಪಕ ಇರಲಿ. ಮತ್ತು ಯಾವುದೇ ಈ ಸಾರ್ವಜನಿಕ ನೌಕರ ಇನ್ನೊಬ್ಬ ಸಾರ್ವಜನಿಕ ನೌಕರನ ಪರವಾಗಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ ಅಂಥೇಳಿ ಹಣ ಪಡೆದುಕೊಂಡ್ರು, ಅಥವಾ ಹಣ ಕೊಡಿ ಅಂಥೇಳಿ ಸ್ವಲ್ಪ ತೆಗೆದುಕೊಂಡು ಆನಂತರ ಆಮೇಲೆ ಕೊಡಿ ಅಂಥೇಳಿ ಈ ಥರ ಪ್ರಾಮಿಸ್ ಮಾಡಿದ್ರೂ ಕೂಡ ಅದು ಲಂಚ ಆಗುತ್ತೆ. ಜ್ಞಾಪಕ ಇರಲಿ. ಭಾಳ ವಿಶಾಲವಾದ ವ್ಯಾಖ್ಯಾನ ಇದೆ. ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಬೇಕಾಗುತ್ತೆ, ಲೆಕ್ಚರ್ ಆಗುತ್ತದು, ಬೇಡ ಅಂಥೇಳಿ ಮಾತ್ರ ಇಷ್ಟು ಸೀಮಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆಯಿತಾ? ಮುಂದಕ್ಕೆ ಹೋಗೋಣ. ಇಷ್ಟು ಆದಮೇಲೆ ಈಗ ಈ ಲಂಚ ಕೊಡೋದು ಕೂಡ ಅಪರಾಧ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಆದರೆ ಇದುವರೆಗೂ ಭಾಳ ಕಡಿಮೆ, 1% ಇಲ್ಲ ಅನಿಸುತ್ತೆ. ಲಂಚ ಯಾರು ಕೊಡೋಕೆ ಹೋಗಿದೆ ಅವ್ರನ್ನ ಹಿಡಿದಿದ್ದು ನನಗಂತೂ ಗಮನಕ್ಕೆ ಬಂದಿಲ್ಲಪ್ಪ. ಲಂಚ ತೊಗೊಂಡವ್ರನ್ನೇ ಹಿಡಿತಾರೆ. ಅದು
ಸಣ್ಣ ಪುಟ್ಟ ಲಂಚ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡವ್ರು ಹಿಡಿಯೋದನ್ನ ಕಂಡಿದ್ದೀನಿ, ನಾವು ಕೇಳಿದ್ದೀವಲ್ವಾ, ನಡೀತಾ ಇದೆ. ಅದು ಒಳ್ಳೆಯದೇ, ಸಮಾಜಕ್ಕೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬೇಕಾಗತ್ತೆ. ಮತ್ತೊಂದು ಅಪರಾಧ ಅಂತ ಹೇಳಿದೆ ಸೆಕ್ಷನ್ 13ರಲ್ಲಿ, ಅದರಲ್ಲಿ 2 ಥರ. ಈ ಮೊದಲನೇ ಹೇಳಿದ್ನಲ್ಲ ಲಂಚ ತಗೊಳ್ಳೋದು ಅಂತ ಹೇಳಿ, ಅದಕ್ಕೆ ಶಿಕ್ಷೆ ಮಿನಿಮಮ್ಮು 3 ವರ್ಷ, ಗರಿಷ್ಠ 7 ವರ್ಷ ಕೊಡ್ಬೋದಾಗಿರುತ್ತೆ. ಆಯಿತಾ? ಒಂದು 13ನೇ ಸೆಕ್ಷನ್ 13ರಲ್ಲಿ ಬರ್ತಕ್ಕಂಥ ಅಪರಾಧಗಳು 2 ಥರದ್ದು. ಒಂದು ಸೆಕ್ಷನ್ 13ರಲ್ಲಿ ಬರ್ತಕ್ಕಂಥ ಅಪರಾಧ ಏನಂದರೆ, ಯಾವುದೇ ಸಾರ್ವಜನಿಕ ನೌಕರ ತನಗೆ ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ವಹಿಸಿರ್ತಕ್ಕಂಥ ಯಾವುದೇ ಆಸ್ತಿಯನ್ನು ದುರುಪಯೋಗಪಡಿಸ್ಕೊಂಡ್ರೆ, ತನ್ನ ಸ್ವಂತಕ್ಕೆ ಬಳಸ್ಕೊಂಡ್ರೆ ಅದು ಅಪರಾಧ ಆಗುತ್ತೆ. ಮತ್ತೆರಡನೇದಾಗಿ, ಯಾವುದೇ ಸಾರ್ವಜನಿಕ ನೌಕರ, ಪಬ್ಲಿಕ್ ಸರ್ವೆಂಟು ತನ್ನ ಏನು ವರಮಾನ ಎಷ್ಟು ವರ್ಷ ಕೆಲಸ ಮಾಡಿರ್ತಾನೆ ಆ ವರಮಾನಕ್ಕಿಂತ ಹೆಚ್ಚಿನ ಆಸ್ತಿಯ ಡಿಸ್ಪ್ರಪೋರ್ಷನೇಟ್ ಟು ಹಿಸ್ ಸ್ಯಾಲ್ರಿ ಇನ್ಕಮ್ ಅಂತ ಹೇಳ್ತೀವಲ್ಲ, ತನ್ನ ಏನು ವರಮಾನ ಇದೆ ಅದಕ್ಕೆ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ರೆ, ಅದಕ್ಕೆ ಸರಿಯಾದ ಲೆಕ್ಕ ಕೊಡದೇ ಹೋದರೆ, ಗೊತ್ತಾಯ್ತಾ, ಅದು ಕೂಡ ಅಪರಾಧವಾಗುತ್ತೆ. ಅದನ್ನು ಕೂಡ ಈ ಕಾಯ್ದೆ ಅಡಿಯಲ್ಲಿ ತೊಗೊಂಬರ್ಬೋದು, ಶಿಕ್ಷೆ ಕೊಡಿಸ್ಬೋದು, ಕೇಸ್ ಹಾಕ್ಬೋದು. ಅದಕ್ಕೆ ಮಿನಿಮಮ್ 4 ವರ್ಷ ಶಿಕ್ಷೆ, ಗರಿಷ್ಠ 10 ವರ್ಷ ಶಿಕ್ಷೆ ಇದೆ. ಈ 2 ಅಪರಾಧ ಸಂಬಂಧಪಟ್ಟ ಈ ನಾವು ಟ್ರ್ಯಾಪ್ ಮಾಡೋದನ್ನ ಹೇಳಿದ್ವಲ್ಲ, ಆ ಟ್ರ್ಯಾಪ್ ಮಾಡೋದಕ್ಕೆ ಅಂದರೆ ಅವ್ರನ್ನ ಹೋಗಿ ಹಿಡಿಯೋದು, ಲಂಚ ಕೊಡೋರು ಇದೆಯಲ್ಲ, ಅದು ಹೇಗೆ ಮಾಡೋದು, ಯಾರು ಅಂತ. ಈ ಎಲ್ಲ ಪೊಲೀಸರು ಈ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಲೋಕಾಯುಕ್ತ ಪೊಲೀಸರು ಮಾತ್ರ ಇದು ಮಾಡ್ಬೋದಾಗಿರುತ್ತೆ. ಯಾರು ಲಂಚ ತೊಗೊಳ್ತಾರೆ ನಿಮ್ಗೆ ಗೊತ್ತಿದೆ, ನಿಮಗೆ ಮೊದಲೇ ಗೊತ್ತಿರುತ್ತೆ, ಗೊತ್ತಾಯ್ತಾ, ಸ್ವಲ್ಪ ಮೊದಲೇ ಕೊಟ್ಟಿರ್ತೀರ, ಇನ್ನು ಬಾಕಿ ಮಾತಾಡ್ಕೊಟ್ಟಿರ್ತೀರ, ಅಥವಾ ಮೊದಲೇ ಪೂರ್ತಿ ಕೊಟ್ಟರೆ ದುಡ್ಡು ಕೊಡೋದು, ಕೆಲಸ ಮಾಡಿಕೊಡೋದು ಅಂತ ಹೇಳಿರ್ತಾರೆ. ಆಗ ನೀವು ಲೋಕಾಯುಕ್ತ ಪೊಲೀಸರು ಹೋಗಿ ವಿಷಯ ತಿಳಿಸಿ ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನಿಮ್ಮ ಹೇಳಿಕೆ ಆಧಾರ, ನಿಮ್ಮ ಕಂಪ್ಲೇಂಟಿನ ಆಧಾರದ ಮೇಲೆ ಅವರು ಒಂದು FIRನ ರಿಜಿಸ್ಟರ್ ಮಾಡ್ತಾರೆ. ಗೌಪ್ಯವಾಗಿ, ಗೊತ್ತಾಯ್ತಾ, ಮುಚ್ಚಿದ ಕವರ್ನಲ್ಲಿ ಅವರು FIRನ ಕೋರ್ಟಿಗೆ ಸಲ್ಲಿಸ್ತಾರೆ. ನಂತರ ಒಬ್ಬ ಟ್ರ್ಯಾಪ್ ವಿಟ್ನೆಸ್ಸು, ಪಂಚ್ ವಿಟ್ನೆಸ್ಸು ಇಬ್ಬರನ್ನ ಕರ್ಕೊಂಡು, ನಿಮ್ಮನ್ನು ಕರ್ಕೊಂಡು ಒಂದು ನಿಗದಿತ ಸಮಯದಲ್ಲಿ ನಿಮ್ಮ ಮೊದಲೇ ಹೇಳಿಬಿಟ್ಟು ಅವರು ಆ ಒಂದು ವ್ಯಕ್ತಿನ ಟ್ರ್ಯಾಪ್ ಮಾಡೋದಕ್ಕೆ ಆ ಒಂದು ಸಂದರ್ಭಕ್ಕೆ ಹೋಗ್ತಾರೆ. ಆ ಒಂದು ಯಾವುದೋ ಒಂದು ಎಲ್ಲೋ ಬರಕ್ಕೆ ಹೇಳಿರ್ತಾರಲ್ಲ, ಅವ್ರು ದುಡ್ಡು ಕೊಡೋದಕ್ಕೆ, ದುಡ್ಡು ತೊಗೊಳೋದಕ್ಕೆ ಬಂದು ಬರಕ್ಕೆ ಹೇಳಿರ್ತಾರಲ್ಲ ಆರೋಪಿ, ಅಲ್ಲಿಗೆ ಬರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಈ ಕೆಮಿಕಲ್ ಮಿಶ್ರಿತ ನೋಟುಗಳನ್ನು, ಗೊತ್ತಾಯ್ತಾ, ನಿಮ್ಮ ಕೈಗೆ ನೀಡಿಬಿಟ್ಟು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಆವಾಗ ನೀವು ಹೋಗಿ ಅವರಿಗೆ ಅವರ ನಿರ್ದೇಶನದಿಂದ ನೀವು ಕೊಡಬೇಕಾಗತ್ತೆ. ಅವರು ಕೊಟ್ಟು ಮುಟ್ಬಿಟ್ಟು ಅವ್ರು ತೊಗೊಂಡು ಒಳಗೆ ಇಟ್ಕೊಳ್ತಾರೆ, ಗೊತ್ತಾಯ್ತಾ. ಇಟ್ಕೊಂಡ ತಕ್ಷಣ ಈ ಲೋಕಾಯುಕ್ತ ಪೊಲೀಸರು ಅವ್ರನ್ನ ಹೋಗಿ ಸುತ್ತುವರೆದು ಕೆಮಿಕಲ್ ದ್ರಾವಣ ಇರ್ತಕ್ಕಂಥ ಒಂದು ಲೋಟದೊಳಗೆ ಅವರ ಕೈಯನ್ನು ಅದ್ದಿಸ್ತಾರೆ. ಆಗ ಆ ಒಂದು ದ್ರಾವಣ ಕೆಂಪು ಬಣ್ಣಕ್ಕೆ, ಪಿಂಕ್ ಬಣ್ಣಕ್ಕೆ ತಿರುಗುತ್ತೆ. ಆಗ ಸಾಬೀತಾಗತ್ತೆ ನೀವು ಕೊಟ್ಟದ್ದು ನೋಟುಗಳನ್ನು ಅವರು ಪಡೆದದ್ದು. ಆಮೇಲೆ ತನಿಖೆ ಮಾಡಿಬಿಟ್ಟು ಇವರು ಯಾರು ಇವರು ಸಾರ್ವಜನಿಕ ನೌಕರ ಆದ್ದರಿಂದ ಸರ್ಕಾರದ ವತಿಯಿಂದ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕೋದಕ್ಕೆ, ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಪರ್ಮಿಷನ್ ಬೇಕು. ಸ್ಯಾಂಕ್ಷನ್ ಅಂತ ಹೇಳ್ತೀವಲ್ಲ, ಪೂರ್ವಾನುಮತಿ ಅಂತ ಹೇಳಿದ್ದೀನಿ, ಹಿಂದೊಂದು ವಿಡಿಯೋ ಮಾಡಿದ್ದೆ ನಾನು. ಪೂರ್ವಾನುಮತಿಯನ್ನು ಪಡೆಯೋದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ಆಯಿತಾ. ಬೇರೆ ಯಾವುದೇ ಕ್ರಿಮಿನಲ್ ಕೇಸು ಸಾಬೀತು ಮಾಡುವಂತೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂದರೆ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿಯೂ ಕೂಡ ಕೇಸನ್ನು ಪ್ರೂವ್ ಮಾಡಬೇಕಾಗತ್ತೆ. ಎಲ್ಲ ಸಾಕ್ಷ್ಯಗಳು ಬಂದು ಕೋರ್ಟ್ನಲ್ಲಿ ತಾವು ಹೇಳಿದ ಹೇಳಿಕೆಯಂತೆಯೇ ಕೋರ್ಟ್ನಲ್ಲಿ ಹೇಳಿಕೆ ರೆಕಾರ್ಡ್ ಮಾಡಬೇಕಾಗತ್ತೆ. ಎಲ್ಲ ತರಹದ ಒಂದು ಸಾಕ್ಷ್ಯವನ್ನು ಕೋರ್ಟಿನ ಮುಂದೆ ತನಿಖಾಧಿಕಾರಿ ಹಾಜರು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಸ್ಯಾಂಕ್ಷನ್ ಕೂಡ ಅಲ್ಲಿರಬೇಕಾಗತ್ತೆ, ಗೊತ್ತಾಯ್ತಾ. ಆಮೇಲೆ ಎರಡನೇದಾಗಿ ತಾಂತ್ರಿಕವಾಗಿ ಈ ಟ್ರ್ಯಾಪಿಂಗ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು, ಅದು ಕೂಡ ಸಾಬೀತಾಗಬೇಕಾಗತ್ತೆ. ಹಣ ಕೇಳಿದ್ದು, ಡಿಮಾಂಡ್ ಮಾಡಿದ್ದು, ಕೊಟ್ಟಿದ್ದು ಬಹಳ ಮುಖ್ಯವಾಗಿ ಪ್ರೂವ್ ಆಗಬೇಕಾಗತ್ತೆ. ಅದಾಗದವ್ರು ಕಷ್ಟ ಆಗುತ್ತೆ, ಭಾಳಷ್ಟು ಪ್ರಕರಣಗಳಲ್ಲಿ ಬಿಡುಗಡೆ ಆಗಿಬಿಡುತ್ತೆ. ಡಿಮಾಂಡ್ ಮಾಡಿದ್ದು ಅದಕ್ಕೋಸ್ಕರ ಕೊಟ್ಟಿದ್ದು ಅಂತ ಆಗಬೇಕು, ಇಲ್ಲ ಮೊದಲು ಒಂದು ಸ್ವಲ್ಪ ಕೊಟ್ಟಿದ್ದು ಇದು 2ನೇ ಕಂತು ಅಂತ ಪ್ರೂವ್ ಆಗಬೇಕಾಗತ್ತೆ, ಆಯಿತಾ. ಲವಶೇಷದ ಅನುಮಾನವೂ ಬಾರದಂತೆ ಪ್ರಕರಣವನ್ನು ಕೋರ್ಟಿನ ಮುಂದೆ ಸಾಬೀತು ಮಾಡುವ ಜವಾಬ್ದಾರಿ ಅಥವಾ ಬರ್ಡನ್ನು ಪ್ರಾಸಿಕ್ಯೂಷನ್ದಾಗಿರುತ್ತೆ. ಈ ರೀತಿ ಕೇಸ್ಗಳನ್ನು ಕೋರ್ಟು ಕೂಲಂಕುಷವಾಗಿ ನೋಡಿ ಅದರ ಮುಂದೆ ಬಂದಿರತಕ್ಕಂಥ ಸಾಕ್ಷ್ಯ ಹೇಳಿಕೆಗಳನ್ನು ಗಮನಿಸಿ ಅವಲೋಕಿಸಿ ಕೇಸ್ನಲ್ಲಿ ತೀರ್ಪನ್ನು ಕೊಡ್ತವೆ. ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದ ಮೂಲಭೂತ ಸಂಗತಿಗಳು ನೀವು ತಿಳ್ಕೋಬೇಕಾದ್ದು. ಈ ಸಂಗತಿಯನ್ನು ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಯಾವುದಕ್ಕೂ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.